ಮೊದಲನೇದಾಗಿ ಉಸಿರಾಟದ ಹಂತಗಳು ಸುಖಾಸನದಲ್ಲಿ. ಬ್ರೀತಿಂಗ್ ಎಕ್ಸಸೈಸ್ ಇನ್ ಸುಖಾಸನ. ಎಡಗೈಯನ್ನು ಎಡಭಾಗಕ್ಕೆ ತೆಗೆದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎಡಗೈಯನ್ನು ಎಡಭಾಗದಿಂದ ಮೇಲೆ ತನ್ನಿ. 90 ಡಿಗ್ರಿಗೆ ಬರಲಿ. ಹಾಗೆ ಕೈಯನ್ನು ತಿರುಗಿಸಿ ಹಸ್ತ ಮೇಲೆ ಬರುವಂತೆ ಬರಲಿ. ನಿಧಾನವಾಗಿ ಕೈಯನ್ನು ಹಾಗೆ ಮೇಲೆ ತನ್ನಿ. ಸೊಂಟವನ್ನು ಬಲಭಾಗಕ್ಕೆ ಬಾಗಿಸಿ ಹಾಗೆ ಬಲಗೈಯನ್ನು ಹಿಂದೆ ನಲ್ಲಿ ಪಕ್ಕಕ್ಕೆ ಅಳವಡಿಸಿ ಹಾಗೆ ಸ್ಥಿತಿಯಲ್ಲಿ ಇರಬೇಕು. 1 2. ನಂತರ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಎಡಗೈಯನ್ನು ಕೆಳಭಾಗಕ್ಕೆ ತನ್ನಿ. ನಿಧಾನವಾಗಿ ತರಬೇಕು. ಹಸ್ತವನ್ನು ತಿರುಗಿಸಿ ಸುಖಾಸನಕ್ಕೆ ಬನ್ನಿ. ಹಾಗೆ ಮತ್ತೊಮ್ಮೆ ಅಭ್ಯಾಸ ಮಾಡಿ. ಎಡಗೈಯನ್ನು ಪಕ್ಕಕ್ಕೆ ತೆಗೆದುಕೊಳ್ಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ 90 ಡಿಗ್ರಿಗೆ ಬರಲಿ. ಹಾಗೆ ಸೊಂಟವನ್ನು ಬಲಭಾಗಕ್ಕೆ ಬಾಗಿಸಿ ಎಡಗೈ ಎಡಕಿವಿಯ ಮೇಲೆ ಹಾದು ಹೋಗಲಿ. ಬಲಗೈಯನ್ನು ನೆಲಕ್ಕೆ ಅಳವಡಿಸಬೇಕು. ಬಲಮಂಡಿಯ ಪಕ್ಕಕ್ಕೆ ಬರಲಿ. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಎಡಗೈಯನ್ನು ಕೆಳಭಾಗಕ್ಕೆ ತನ್ನಿ. ಹಾಗೆ ಬಲಗೈಯನ್ನು ಬಲಮಂಡಿಯ ಮೇಲೆ ಅಳವಡಿಸಿ ಹಾಗೆ ವಿಶ್ರಾಂತಿಯನ್ನು ಕೊಡಿ. ಈ ಅಭ್ಯಾಸವನ್ನು 10 ಸಲ ಅಭ್ಯಾಸ ಮಾಡಬೇಕು. ಹಾಗೆ ವಿರುದ್ಧ ದಿಕ್ಕಿನಲ್ಲೂ ಅಭ್ಯಾಸ ಮಾಡಿ. ಬಲಗೈಯನ್ನು ಬಲಭಾಗದಲ್ಲಿ ಅಳವಡಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಬಲಗೈಯನ್ನು ಬಲಭಾಗಕ್ಕೆ ತೆಗೆದುಕೊಳ್ಳಿ. ಬಲಗೈಯನ್ನು ತಿರುಗಿಸಿ ಕೈಯನ್ನು ಹಾಗೆ ತಲೆಯ ಮೇಲ್ಭಾಗದಲ್ಲಿ ಚಾಚಿ ಸೊಂಟವನ್ನು ಎಡಭಾಗಕ್ಕೆ ಬಾಗಿಸಿ ಎಡಗೈಯನ್ನು ಹಾಗೆ ನೆಲಕ್ಕೆ ಅಳವಡಿಸಿ ಎಡಗೈ ಎಡಮಂಡಿಯ ಪಕ್ಕಕ್ಕೆ ಬರಲಿ. ಬಲಗೈ ಬಲಕಿವಿಯ ಮೇಲೆ ಹಾದು ಹೋಗಿರಬೇಕು. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಬಲಗೈಯನ್ನು ಹಾಗೆ ಕೆಳಭಾಗಕ್ಕೆ ತನ್ನಿ. ಎಡಗೈಯನ್ನು ಹಾಗೆ ಎಡ ಮಂಡಿಯ ಮೇಲೆ ತರಬೇಕು. ಕೈಯನ್ನು ಬಲಗೈಯನ್ನು ಕೆಳಭಾಗಕ್ಕೆ ತಂದು ಹಾಗೆ ಬಲಮಂಡಿಯ ಮೇಲೆ ಅಳವಡಿಸಿ ಮತ್ತೊಮ್ಮೆ ಅಭ್ಯಾಸ ಮಾಡಿ. ನಿಧಾನವಾಗಿ ಬಲಗೈಯನ್ನು ಬಲಭಾಗದಿಂದ ಮೇಲ್ಭಾಗಕ್ಕೆ ತನ್ನಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಅಭ್ಯಾಸಕ್ಕೆ ಹೋಗಬೇಕು. ಉಸಿರನ್ನು ತೆಗೆದುಕೊಳ್ಳುವಾಗ ಚಲನೆಗೆ ಒಳಪಡಲಿ. ಹಾಗೆ ಎಡಗೈಯನ್ನು ನೆಲಕ್ಕೆ ಅಳವಡಿಸಬೇಕು. ಸೊಂಟ ಎಡಭಾಗಕ್ಕೆ ಬಾಗಲಿ. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಬಲಗೈಯನ್ನು ಕೆಳಭಾಗಕ್ಕೆ ತನ್ನಿ. ಹಾಗೆ ಬಲಗೈಯನ್ನು ಕೆಳಭಾಗಕ್ಕೆ ತಂದು ಬಲಹಸ್ತವನ್ನು ಮಂಡಿಯ ಮೇಲೆ ಅಳವಡಿಸಬೇಕು. ಎಡಹಸ್ತ ಎಡ ಮಂಡಿಯ ಮೇಲೆ ಬರಲಿ. 10 ಸಲ ಅಭ್ಯಾಸ ಮಾಡಬೇಕು. ಎಡಗೈಯನ್ನು 10 ಸಲ ಅಭ್ಯಾಸ ಮಾಡಿ ನಂತರ ಬಲಗಡೆಗೂ ಸಹ 10 ಸಲ ಅಭ್ಯಾಸ ಮಾಡಬೇಕು. ಈಗ ಮುಂದಿನ ಆಸನ ಅನಂತಾಸನ. ಕಾಲುಗಳನ್ನು ಮುಂದೆ ಚಾಚಿ ಹಾಗೆ ಪಕ್ಕಕ್ಕೆ ತಿರುಗಿ ಹಾಗೆ ಹಿಂದೆ ಮಲಗಿ ಉಸಿರನ್ನು ಹೊರಗಡೆ ಬಿಡುತ್ತಾ ಎಡಭಾಗಕ್ಕೆ ತಿರುಗಿ ಎಡಹಸ್ತವನ್ನು ತಲೆಯ ಕೆಳಭಾಗದಲ್ಲಿ ದಿಂಬಿನ ರೀತಿಯಲ್ಲಿ ಅಳವಡಿಸಿ ಹೆಬ್ಬೆರಳಿನ ಮೇಲೆ ಹಿಮ್ಮಡಿಯ ಮೇಲೆ ಸೇರಿರಬೇಕು. ಬಲಹಸ್ತವನ್ನು ಬಲ ತೊಡೆಯ ಮೇಲೆ ಈ ರೀತಿಯಲ್ಲಿ ಅಳವಡಿಸಿರಬೇಕು. ಎಡಹಸ್ತವನ್ನು ಎಡ ಕಿವಿಯ ಕೆಳಭಾಗಕ್ಕೆ ಅಳವಡಿಸಿರಬೇಕು. ಅಂದರೆ ಎಡ ಕಿವಿಯನ್ನು ಎಡಗೈನಿಂದ ಮುಚ್ಚಿರಬೇಕು. ಕಿವಿಯ ನೋವು, ಕಿವಿ ಸೋರುವಿಕೆ, ಕಿವಿ ಕೇಳಿಸದಿರುವಿಕೆ, ಕಿವಿಯ ಸದಾಕಾಲದ ಶಬ್ದ, ಈ ತೊಂದರೆಗೆ ವಿಶೇಷವಾದಂಥ ಅಭ್ಯಾಸ ಇದು. ಎಡಕಿವಿಯನ್ನು ಮುಚ್ಚದೇ ಇದ್ದಲ್ಲಿ ಆಸನದ ಪ್ರಯೋಜನ ದೊರೆಯಲಿಕ್ಕೆ ಸಾಧ್ಯವಿಲ್ಲ. ಸಹಜ ಉಸಿರಾಟದೊಂದಿಗೆ ಸ್ಥಿತಿಯಲ್ಲಿ ಇರಬೇಕು. ಸ್ಥಿತಿಯಲ್ಲಿ ನಂತರ ಉಸಿರನ್ನು ಹೊರಗಡೆ ಬಿಡುತ್ತಾ ಹಾಗೆ ಶವಾಸನಕ್ಕೆ ಬನ್ನಿ. ವಿಶ್ರಾಂತಿಯನ್ನು ಕೊಡಿ. ಹಾಗೆ ಬಲಭಾಗದಲ್ಲೂ ಅಭ್ಯಾಸ ಮಾಡಿ ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ಬಲಹಸ್ತವನ್ನು ತಲೆಯ ಕೆಳಭಾಗಕ್ಕೆ ಅಳವಡಿಸಿ ಬಲಗೈನಿಂದ ಬಲ ಕಿವಿಯನ್ನು ಮುಚ್ಚಬೇಕು. ದಿಂಬಿನ ರೀತಿಯಲ್ಲಿ ಅಳವಡಿಸಿ
ಎಡ ಹಸ್ತವನ್ನು ಎಡ ತೊಡೆಯ ಮೇಲೆ ಅಳವಡಿಸಿ ಕಾಲುಗಳನ್ನು ಕ್ರಮಬದ್ಧವಾಗಿ ಕೂರಿಸಿರಬೇಕು. ಹಿಮ್ಮಡಿಗಳನ್ನು ಹಿಮ್ಮಡಿಯ ಮೇಲೆ ಅಳವಡಿಸಿ ಹಿಮ್ಮಡಿಯ ಮೇಲೆ ಹಿಮ್ಮಡಿಯನ್ನು ಅಳವಡಿಸಿರಬೇಕು. ಸಹಜ ಉಸಿರಾಟ 60 ಸೆಕೆಂಡುಗಳು. ಕ್ರಮಬದ್ಧವಾದ ಉಸಿರಾಟ ಇರಬೇಕು. ಡೋಂಟ್ ವರಿ ಅಬೌಟ್ ಬೆಂಡಿಂಗ್. ಯು ಡೋಂಟ್ ವಾಂಟ್ ಬೆಂಡಿಂಗ್ ಟು ಡೂ ಆಸನ. You don't want flexibility to do yoga. Yoga will make you flexible. ಯೋಗ ಮಾಡಲಿಕ್ಕೆ ಫ್ಲೆಕ್ಸಿಬಿಲಿಟಿ ಬೇಕಾಗಿಲ್ಲ. ಯೋಗವನ್ನು ಅಭ್ಯಾಸ ಮಾಡ್ತಾ ನಿಮಗೆ ವಿಶೇಷವಾದಂಥ ಫ್ಲೆಕ್ಸಿಬಿಲಿಟಿ ದೊರೆಯುತ್ತದೆ. ಹಾಗೆ ಶವಾಸನಕ್ಕೆ ಬನ್ನಿ. ಉಸಿರನ್ನು ಹೊರಗಡೆ ಬಿಡುತ್ತಾ ಶವಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ. ಮುಂದಿನ ಅಭ್ಯಾಸ ಮತ್ಸ್ಯಾಸನ ಕ್ರಿಯೆ. ಕಣ್ಣವೆಗಳನ್ನು ಮುಚ್ಚಿ ಹಾಗೆ ಕಾಲುಗಳನ್ನು ಹೆಬ್ಬೆರಳುಗಳನ್ನು ಸೇರಿಸಿ ನಿಧಾನವಾಗಿ ಕಾಲುಗಳನ್ನು 30 ಡಿಗ್ರಿಗೆ ತನ್ನಿ. ನಿಧಾನವಾಗಿ ಅಭ್ಯಾಸ ಮಾಡಿ. ಉಸಿರನ್ನು ತೆಗೆದುಕೊಳ್ಳುವಾಗ ಬಲಗಾಲ ಕೆಳಗಡೆ ಹೋಗಲಿ, ಎಡಗಾಲನ ಮೇಲೆ ತನ್ನಿ. 1 2 3 4 5 ಸಾಕು. ಹಾಗೆ ನಿಧಾನವಾಗಿ ಕಾಲುಗಳನ್ನು 60 ಡಿಗ್ರಿಗೆ ತನ್ನಿ. ಹಾಗೆ ಅಭ್ಯಾಸ ಮಾಡಿ. 1 2 ಹೊರಗಡೆ ಬಿಡುವಾಗ ಕಾಲು ಕೆಳಗಡೆ ಬರಬೇಕು, ಉಸಿರನ್ನು ತೆಗೆದುಕೊಳ್ಳುವಾಗ ಮೇಲೆ ಬರಬೇಕು. ನಿಧಾನವಾಗಿ ಕಾಲುಗಳನ್ನು ಹಾಗೆ 90 ಡಿಗ್ರಿಗೆ ತನ್ನಿ. ಈಗ ಅಭ್ಯಾಸ ಮಾಡಿ. ಉಸಿರನ್ನು ತೆಗೆದುಕೊಳ್ಳುವಾಗ ಕಾಲು ಮುಂದೆ ಬರಲಿ, ಬಿಡುವಾಗ ಹಿಂದೆ. 1 2 3 4 5 ಹಾಗೆ ನಿಧಾನವಾಗಿ ಕಾಲುಗಳನ್ನು ಕೆಳಭಾಗಕ್ಕೆ ತನ್ನಿ. ಶವಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ. ಕಾಲುಗಳನ್ನು ಕೂಡಿಸಿ ಕೈಗಳನ್ನು ದೇಹದ ಪಕ್ಕಕ್ಕೆ ತನ್ನಿ. ತೊಡೆಯ ಕೆಳಭಾಗಕ್ಕೆ ಅಳವಡಿಸಿ ಹಾಗೆ ನಿಧಾನವಾಗಿ ಕಾಲುಗಳನ್ನು 30 ಡಿಗ್ರಿಗೆ ತನ್ನಿ. ಹಾಗೆ ಅಭ್ಯಾಸ ಮಾಡಿ. ಉಸಿರನ್ನು ತೆಗೆದುಕೊಳ್ಳುವಾಗ ಕಾಲು ಕೆಳಭಾಗಕ್ಕೆ ಬರಲಿ, ಬಿಡುವಾಗ ಮೇಲೆ ಬರಬೇಕು. 1 2 3 4 5 ಹಾಗೆ ನಿಧಾನವಾಗಿ 60 ಡಿಗ್ರಿಗೆ ತನ್ನಿ. ಅಭ್ಯಾಸ ಮಾಡಿ. ಉಸಿರನ್ನು ತೆಗೆದುಕೊಳ್ಳುವಾಗ ಕಾಲು ಕೆಳಭಾಗಕ್ಕೆ ಬರಲಿ, ಬಿಡುವಾಗ ಮೇಲೆ. 1 2 3 4 5 ಈ ಕಾಲುಗಳನ್ನು ಶವಾಸನಕ್ಕೆ ತನ್ನಿ. ವಿಶ್ರಾಂತಿಯನ್ನು ಕೊಡಿ. ಶವಾಸನದಲ್ಲಿ ವಿಶ್ರಾಂತಿಯನ್ನು ಕೊಡಿ. ಹಾಗೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಪ್ರಾರ್ಥನೆ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ.